ವಾವ್! ಎಷ್ಟು ಚೆನ್ನಾಗಿದೆ ಮನೆ. ತುಂಬ ಒಳ್ಳೆ ಉಂಟು ಮನೆ, ಬ್ಯೂಟಿಫುಲ್ ಉಂಟು. ಒಂದು ಮನೆ ಕಟ್ಟಬೇಕಂದ್ರೆ ಎಷ್ಟು ಕಷ್ಟ ಉಂಟಂತ ಹೇಳಿ ಈ ಮನೆ ನೋಡಿದ್ರೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ಮನೆ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಹೋಗ್ತಿದ್ದೇವೆ ಇವತ್ತು ಒಂದು ಮನೆ ಫಂಕ್ಷನ್ ಉಂಟು, ಓಪನಿಂಗ್ ಉಂಟು, ಮನೆ ಓಪನಿಂಗ್ಗೆ. ಸೊ ಆ ಮನೆ ಯಾವ ಥರ ಉಂಟಂತ ಈ ಬ್ಲಾಗಲ್ಲಿ ನಿಮಗೆ ಹೇಳ್ಕೊಡ್ತೇನೆ. ಬನ್ನಿ, ಲೆಟ್ಸ್ ಗೋ. ಯಾವ ಥರಲ್ಲಿರುತ್ತೆ ಆ ಮನೆಯಲ್ಲಿ ಡೀಟೇಲ್ಸ್ ನಿಮ್ಗೆ ಹೇಳ್ತೇನೆ. ಸೊ ನಾವು ಬಂದಿದ್ದು ಮನೆಗೆ ಓಪನಿಂಗ್ಗೆ. ತುಂಬ ರಶ್ ಇದೆ ಮನೆ, ಸುಮಾರು ರಿಚ್ ಪಾರ್ಟಿ ಎಲ್ಲ ಬಂದಿದ್ದಾರೆ ಈ ಮನೆಗಳಿಗೆಲ್ಲ. ಸೊ ಆಲ್ಮೋಸ್ಟ್ ಏನಂದರೆ ಇದು ಹಾಲಿಂದ ನಿಮಗೆ ಆ್ಯಕ್ಚುಲಿ ನಾನು ತೋರಿಸ್ಬೇಕಾಗಿದ್ದು ಮೇನ್ ಎಂಟ್ರೆನ್ಸ್ ತೋರಿಸಲಿಲ್ಲ. ಸ್ಟೆಪ್ ಉಂಟು ಕೆಳಗಡೆ. ಇದು ಸೆಕೆಂಡ್ ಫ್ಲೋರು. ಈಗ ನಾನು ಎಕ್ಸಾಕ್ಟ್ಲಿ ಬಂದಿರೋ ಸೆಕೆಂಡ್ ಫ್ಲೋರು. ಸ್ಟೆಪ್ ನಿಮಗೆ ತೋರಿಸ್ತೇನೆ. ಕೆಳಗಡೆಯಿಂದ ಅಂದರೆ ಫಸ್ಟ್ ಫ್ಲೋರಿಂದ ಹೊರಗಡೆಯಿಂದ ಮೆಟ್ಲು ಕೊಟ್ಟಿದ್ದಾರೆ. ಇದೇ ನೋಡಿ ಎಂಟ್ರೆನ್ಸ್ ಇದು ಎಂಟ್ರೆನ್ಸಿಂದ ಏನಾಗ್ತದೆ, ಕೆಳಗಡೆಯಿಂದ ಸ್ಟೆಪ್ ಕೊಟ್ಟಿದ್ದಾರೆ. ಇಲ್ಲಿಂದ ಅದು ಕೆಳಗಡೆ ಕಾರ್ ನಿಂತಿದ್ದಿಲ್ಲ, ಅದು ಫಸ್ಟ್ ಫ್ಲೋರು, ಅಂದರೆ ಅದು ಪಾರ್ಕಿಂಗ್ ಒಳಗಡೆ. ಸೊ ಇಲ್ಲಿಂದ ಹತ್ತಿ ಬರಲಿಕ್ಕೆ ಅಲ್ಲಿ ಕಿಚನ್ ಬಂದ ಮೇಲೆ, ಹಾಲ್ಗೆ ಬಂದ ಮೇಲೆ ಇದು ಹಾಲ್ ಪಕ್ಕದಲ್ಲಿ ಕಿಚನ್. ಇದು ಡೈನಿಂಗ್ ಟೇಬಲು ಸ್ವಲ್ಪ ಇನ್ನೂ ಸೆಟ್ ಮಾಡಿಲ್ಲ ಪಾಪ, ಅವರು ಜಸ್ಟ್ ಇಟ್ಟಿದ್ದಾರೆ, ಮತ್ತು ಸೆಟ್ ಮಾಡ್ಕೊಳ್ತಾರೆ. ಬಟ್ ಇದು ಕಿಚನ್ ಐಟಮ್ಸ್ ನೋಡಿ. ಕಿಚನ್ ಯಾವ ಥರ ಚೆನ್ನಾಗಿದೆ. ಲೇಡೀಸ್ ನೋಡಿದ್ರಂತೂ ಈ ಕಿಚನ್ ಬಿಟ್ಟು ಹೋಗಲ್ಲ. ಸೊ ಲೇಡೀಸಿಗೆ ಹೇಳಿ ಮಾಡಿಸಿದಾಗ ಉಂಟು ಈ ಕಿಚನ್, ತುಂಬ ಚೆನ್ನಾಗಿದೆ. ಸೊ ಜೆಂಟ್ಸ್ ಎಲ್ಲ ಬಂದರು, ಅವರು ಸಹ ನೋಡಿದ್ರು. ಲೇಡೀಸ್ ಎಲ್ಲ ಮುಟ್ಟಿ ನೋಡಿದ್ರು ಯಾವುದು ಏನು ಉಂಟು, ಯಾವುದೆಲ್ಲ ಏನಿಲ್ಲ ಅಂದರೆ ಅದೆಲ್ಲ ನೋಡ್ಕೊಳ್ತಾ ಇದ್ರು ಲೇಡೀಸು. ಅವ್ರಿಗಂತೂ ಇದನ್ನು ಬಿಟ್ಟು ಹೋಗಲಿಕ್ಕೆ ಮನಸ್ಸಿರ್ಲಿಕ್ಕಿಲ್ಲ ಏನೋ ಅನಿಸುತ್ತೆ ನನಗೆ. ಸೊ ಸಿಕ್ಕಾಪಟ್ಟೆ ಜನ ಲೇಡೀಸಲ್ಲಿ ಇದನ್ನೇ ನೋಡ್ತಿದ್ರು. ಕಿಚನ್ ನೋಡಿ ಟೆನ್ಷನ್ ಆಗಿ ಹೋಗಿದೆ ಅವ್ರಿಗೆಲ್ಲ. ತುಂಬ ಖುಷಿಯಾಗಿದೆ ಅವ್ರಿಗೆಲ್ಲ ನೋಡಿ. ಎಲ್ಲ ಬಂದರು ನೋಡಿ, ನಗಾಡ್ಕೊಂಡು ಬಂದು ಇದನ್ನೆಲ್ಲ ನೋಡ್ತಾರೆ. ಆ್ಯಕ್ಚುಲಿ ಏನಂದರೆ ಈ ಲೇಡೀಸಿಗೆ ಇದೇ ಇಂಪಾರ್ಟೆಂಟ್, ಕಿಚನ್. ಯಾಕಂದರೆ ಇಡೀ ದಿನ ಅವ್ರ ಕಿಚನಲ್ಲೇ ಇರುತ್ತಲ್ಲ. ಸೊ ಅದಕ್ಕೋಸ್ಕರ ಅವ್ರಿಗೆ ಇದೊಂದು ಖುಷಿ ಆಗ್ತದೆ ಕಿಚನೆಲ್ಲ ನೋಡಿದ್ರೆ. ಸೊ ಅವ್ರದ್ದು ಹೇಳೋದೇನೆಂದರೆ, ಅವ್ರಿಗೊಂದು ಕಿಚನ್ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ. ಸೊ ಹಸ್ಬೆಂಡ್ಗಳಿಗೆ ಸಹ ಟೆನ್ಷನ್ ಕಡಿಮೆ ಇರ್ತದೆ. ಇಲ್ಲಾಂದರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಉಪದ್ರ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರಿಗೆ ಒಂದು ಕಿಚನ್ ಒಂದು ಒಳ್ಳೆ ಮಾಡಿ ಕೊಟ್ಟಿದ್ದಾರೆ. ಸೊ ಅದೇ ಥರ ಆ ಕಡೆ ಬೇಸಿನ್ನು, ಅದು ಮತ್ತು ಕಿಚನಲ್ಲಿ ಯಾರಾದ್ರು ಬಂದು ಹ್ಯಾಂಡ್ ವಾಶ್ ಎಲ್ಲ ಮಾಡೋದಾದ್ರೆ ಅಲ್ಲಿ ಬೇಸಿನ್ ಇರ್ತದೆ, ಅದು ಮಾಡ್ಬೋದು. ಇದ್ರ ಬದಿಲೇ ಒಂದು ಬೆಡ್ರೂಮ್ ಉಂಟು, ಇದೇ ಬೆಡ್ರೂಮು. ಸೊ ಕ್ಯಾಜುವಲಾಗಿ ಬೆಡ್ರೂಮ್ ಹೇಗಿರ್ತದೆ ಎಲ್ಲ ಮನೇಲಿ, ಸೊ ಹಾಗೆ ಉಂಟು. ಒಂದು ಬಾತ್ರೂಮ್, ವಾಶ್ರೂಮು. ಸೊ ಅದೇ ನಿಮಗೆ ಅದೇ ಥರ ಇರುತ್ತೆ ಪ್ರೊಸೆಸ್ಸು. ಮತ್ತು ಇದು ಹಾಲ್ ನೋಡಿ. ಈ ಹಾಲಲ್ಲಿ ಇದು ಆ ಕಡೆಯಿಂದ ಡೋರಿಂದ ಎಂಟ್ರೆನ್ಸ್, ಇದು ಬಾತ್ರೂಮು, ಇದು ಬೆಡ್ರೂಮಿಂದ ಎಕ್ಸಾಕ್ಟ್ಲಿ ಈ ಥರ ಎಲ್ಲ ಕಬೋರ್ಡ್ ಎಲ್ಲ ಇರುತ್ತೆ. ನಿಮಗೆ ಅದನ್ನೊಂದು ತೋರಿಸ್ಬಿಡ್ತೀನಿ. ಇದೆಲ್ಲ ಕಬೋರ್ಡು, ಇದೇ ಮಾಮೂಲಿ ನಿಮಗೆ ಗೊತ್ತಿರುತ್ತೆ. ಸೊ ಒಂದು ಬೆಡ್ರೂಮಲ್ಲಿ ಬಟ್ಟೆ ಇಡ್ಲಿಕ್ಕೆ ಅದೆಲ್ಲ ಎಕ್ಸೆಟ್ರಾ. ಸೊ ಈ ಥರ ಎಲ್ಲ ಪ್ರೊಸೆಸ್ ಉಂಟು. ಸೊ ಬಾತ್ರೂಮು ನಿಮಗೆ ಒಳ್ಳೆ ಇರ್ತದೆ. ಸೊ ಇದು ಒಂದೊಂದು ಸ್ಲೈಡ್ ಮಾಡೋದು. ಸೊ ಇಲ್ಲಿ ಶೋಕೇಸಲ್ಲಿ ಏನಾದರೂ ಇಡೋದು, ಅವರು ಪ್ಲೇಸಲ್ಲಿ ಇಡಲಿಕ್ಕೆ ಏನಾದರೂ, ಮತ್ತು ಇಲ್ಲಿ ಲ್ಯಾಪ್ಟಾಪ್ ಅಥವಾ ಏನಾದರೂ ಸಣ್ಣ ಪುಟ್ಟ ವಸ್ತುಗಳನ್ನು ಅವ್ರು ವರ್ಕ್ ಮಾಡಲಿಕ್ಕೆ. ಸೊ ಇದೊಂಥರ ಟೇಬಲ್ ಥರ ಒಂದು ಚೆನ್ನಾಗಿ ಮಾಡಿದ್ರು. ಇದು ಲೈಟು. ಸೊ ಬೆಡ್ರೂಮಲ್ಲಿ ಆ ಕಡೆ ಈ ಕಡೆ ನೈಟ್ ಎದ್ದೇಳುವಾಗ ಒಂದು ಲೈಟ್ ಹಾಕ್ಕೊಂಡ್ರೆ ಆಯ್ತು ಅವರು. ಸೊ ಅದ ನಂತರ ಇಲ್ಲಿ ಟಿ ವಿ ಬರ್ತದೆ, ಅದು ಬೆಡ್ರೂಮಲ್ಲಿ ಟಿ ವಿ ಹಾಕ್ಕೊಳ್ತಾರೆ ಅವರು. ಸೊ ಆ ಪ್ರೊಸೆಸ್ಸು ಅಲ್ಲೇ ಆ ಕಡೆ ಸಹ ಅದೇ ಪ್ರೊಸೆಸ್ ನೋಡಿ. ಈ ಕಡೆ ನೋಡಿ ಯಾವ ಥರ ಎಲ್ಲ ಉಂಟು. ಮತ್ತು ನಿಮಗೆ ಬಾತ್ರೂಮ್ ಸಹ ನಾನು ತೋರಿಸ್ತೇನೆ, ಬನ್ನಿ ಯಾವ ಥರ ಉಂಟು ಬಾತ್ರೂಮು. ಸೊ ಇದು ಬಾತ್ರೂಮ್ ಏನೆಂದರೆ, ಆ ಕಡೆ ಸ್ನಾನ ಮಾಡಲಿಕ್ಕೆ ಇಲ್ಲಿ ಟಾಯ್ಲೆಟು, ಇದು ಟಾಯ್ಲೆಟು, ಆ ಕಡೆ ಸ್ನಾನ ಮಾಡಲಿಕ್ಕೆ. ಸೊ ಗ್ಲಾಸ್ ಎಲ್ಲ ಹಾಕಿದ್ದಾರೆ, ಒಳ್ಳೆ ಕ್ಲೀನ್ ಉಂಟು, ಹೈಜಿನಿಕ್ ಎಲ್ಲ ಇಟ್ಟಿದ್ದಾರೆ. ಸೊ ಒಂದೇ ಫಾಶ್ ಆಗಿ ಇಟ್ಟಿದ್ದಾರೆ. ಏನಿಲ್ಲ, ಒಂದು ವರ್ಕಲ್ಲಿ ಮಾಡೋರ ಮೇಲೆ ಡಿಪೆಂಡೇ ಇರುತ್ತೆ. ಸೊ ಟೈಲ್ಸು ಪರ್ಚೇಸು ಯಾವ ಥರ ಎಲ್ಲ ಬಾತ್ರೂಮ್ ಟೈಲ್ಸ್ ಬರಬೇಕು, ಯಾವ ಥರ ಇಲ್ಲ ಅಂಥೇಳಿ ಅದು ಮಾಡೋರು ಸರಿಯಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿದೆ, ಬಟ್ ಅದೇ ಸೆಲೆಕ್ಷನ್ ಒಳ್ಳೆ ಉಂಟು ಇವ್ರದ್ದು. ಸೊ ಕಬೋರ್ಡು, ಇದು ಡ್ರೆಸ್ಸಿಂಗ್ ರೂಮು. ಮತ್ತು ಜಸ್ಟ್ ನಾನು ಸಹ ಒಂದು ಇದೇ ಪ್ಲೇಸಲ್ಲಿ ನೋಡಿಕೊಂಡೆ ನಾನು ಹೇಗೆ ಚೆನ್ನಾಗಿ ಕಾಣ್ತೇನೆ ಏನಿಲ್ಲ ಅಂಥೇಳಿ. ಸೊ ಅದು ಡ್ರೆಸ್ಸಿಂಗು. ಸೊ ಮಿರರ್ ಉಂಟಿಲ್ಲಿ, ಆ ಮಿರರ್ ಬಿಟ್ಟು ಹೋಗಲಿಕ್ಕೆ ಮನಸ್ಸಿಲ್ಲ. ಸೊ ಅದೇ ರೀತಿಯಲ್ಲಿ ನಾನು ನನ್ನ ಲುಕ್ ಒಂದು ತೋರಿಸಿದೆ ನಿಮಗೆ. ಸೊ ಅದರ ನಂತರ ಸುಮಾರು ಜನ ಇದ್ದಾರಲ್ಲ, ಸೊ ನಾವು ಅಲ್ಲಿ ನಿಂತ್ಕೊಳ್ಳಿಕ್ಕಾಗಲ್ಲ. ಸೊ ನಾವು ನೋಡ್ತಾ ಹೋಗ್ತಾ ಇರಬೇಕಾಗತ್ತೆ. ಅದರ ನಂತರ ಇದು ಸೆಕೆಂಡ್ ಫ್ಲೋರಲ್ಲಿ ಇನ್ನೊಂದು 2 ಬೆಡ್ರೂಮ್ ಉಂಟು ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿ. ಇದೊಂದು ಬೆಡ್ರೂಮ್, ಅದೊಂದು ಬೆಡ್ರೂಮು. ಮತ್ತು ಲಿಫ್ಟ್ ಉಂಟು, ಲಿಫ್ಟಿಂದ ಹೋಗ್ಬೋದು. ಮತ್ತು ಇಲ್ಲಿ ಸೆಕೆಂಡ್ ಫ್ಲೋರಿಂದ ಕೆಳಗೆ ಬರ್ಬೋದು ನಾವು. ಅಂದರೆ ಎಕ್ಸಾಕ್ಟ್ಲಿ ಈ ಥರ ಕೆಳಗಡೆ ಬರ್ಬೋದು. ಕೆಳಗಡೆ ಬಂದಮೇಲೆ ಇದು ನೋಡಿ, ಇದು ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರ್ ಮೇಲೆ ಬರುತ್ತೆ. ತುಂಬ ಚೆನ್ನಾಗಿತ್ತು. ಮತ್ತು ಸೆಕೆಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಮತ್ತು ಫಿಕ್ಸ್ ಉಂಟು ನೋಡಿ. ಮತ್ತು ಥರ್ಡ್ ಫ್ಲೋರಲ್ಲಿ ಏನಂದರೆ ಈ ಥರ ಎಲ್ಲ ತುಂಬ ಓಲ್ಡ್ ಎಲ್ಲ ವಸ್ತುಗಳು ಅವರು ಇಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ತುಂಬ ಓಲ್ಡ್ ವಸ್ತುಗಳ ಮೇಲೆ ತುಂಬ ಜಾಸ್ತಿ ಪ್ರೀತಿ ಅವ್ರಿಗೆ. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ದಾರೆ, ಓಲ್ಡನ್ನು ಮೆಮ್ರಿಗೋಸ್ಕರ ಅವ್ರ ಮನೇಲಿ ತುಂಬ ಸ್ಟಾಕ್ ಮಾಡಿದ್ದಾರೆ. ಅದು ಗ್ರೇಟ್ ಅವರು. ಯಾಕೆಂದರೆ ಅದನ್ನೆಲ್ಲ ಸಂಗ್ರಹ ಮಾಡೋದು ಉಂಟಲ್ಲ, ಮಾಡಿದರೂ ಸಹ ಅದನ್ನು ಕಾಪಾಡ್ಕೊಂಡು ಹೋಗೋದು ಉಂಟಲ್ಲ, ಅಷ್ಟು ಈಸಿ ಇಲ್ಲ.
ಬಟ್ ಅವ್ರಿಗೆ ಹ್ಯಾಂಡ್ಸಪ್ ಹೇಳಬೇಕು, ಯಾಕಂದರೆ ಅಷ್ಟು ಓಲ್ಡೆಸ್ಟ್ ಮೆಟಲ್ ಇಟ್ಟಿದ್ದಾರೆ ಅಂದರೆ ಅದು ಅವ್ರಿಗೆ ಎಷ್ಟು ಕ್ರೇಜ್ ಇರಬೇಕು ಓಲ್ಡ್ ವಿಷಯಗಳೆಲ್ಲ. ಸೊ ಅದು ಈ ವಸ್ತುಗಳು ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ಪ್ಯಾಷನ್ ಉಂಟು ನಮ್ಮ ಸಂಸ್ಕೃತಿ, ಹಳೆಯ ಸಂಸ್ಕೃತಿ ಇದರಲ್ಲಿ. ಸೊ ಅವ್ರಿಗೆ ಯಾವ ಥರ ಎಲ್ಲ ಉಂಟಂತ ಈ ವಸ್ತುಗಳನ್ನು ನೋಡಿದರೆ ನಿಮಗೆ ಅನಿಸುತ್ತೆ ಆ ಓನರ್ಗೆ ಎಷ್ಟು ಆಸಕ್ತಿ ಉಂಟು, ಕ್ರೇಜ್ ಉಂಟು ಇದ್ರ ಬಗ್ಗೆ ಎಲ್ಲ ಅಂಥೇಳಿ. ಸೊ ಈ ಥರ ಯಾರಿಗೂ ಇರ್ಲಿಕ್ಕೆ ಚಾನ್ಸೇ ಇಲ್ಲ, ಯಾಕೆಂದರೆ ಒಂದು ಮನೆಯಲ್ಲಿ ಒಬ್ಬ ವ್ಯಕ್ತಿ ಈ ಥರ ಇಡ್ತಾನೆ, ಬರೀ ವಸ್ತುಗಳಿಗೆ ಒಂದು ರೂಮ್ ಉಂಟು ಮೇಲೆ. ಸೊ ಈ ಥರ ಎಲ್ಲ ಮಾಡಿ ಇಟ್ಟಿದ್ದಾನೆ ಅಂದರೆ ನೀವೇ ಎನಿಸಿ ಅವ್ರಿಗೆ ಎಲ್ಲಿ ಯಾವ ಥರ ಎಲ್ಲ ಕ್ರೇಜ್ ಇರುತ್ತೆ. ಮತ್ತು ಕಾರುಗಳೆಲ್ಲ ಉಂಟು, ಓಲ್ಡು ಅವ್ರದ್ದು ಹಳೆಯದಿಂದ ಸ್ಟಾರ್ಟ್ ಆಗಿರೋದು ಕಾರುಗಳು, ಬೈಕ್ಗಳು, ಯಾವ ಥರ ಎಲ್ಲ ಆಟೋ ಗೀಟೋ ಎಲ್ಲ ಉಂಟು ಅವ್ರದ್ದು. ಸೊ ಇದು ಶೋಕೇಶಲ್ಲೆಲ್ಲ ಒಳ್ಳೆ ಮಾಡಿಟ್ಟಿದ್ದಾರೆ, ಹಳೆಯದೆಲ್ಲ ವಸ್ತುಗಳು, ಕಾರುದು, ಮೂರ್ತಿ, ದೇವಸ್ಥಾನದ್ದು, ಅದು ಪ್ರತಿಯೊಂದು ಬುಕ್ಸು, ಮೊಬೈಲ್ಸು, ಹಳೆಯದು ಕ್ಯಾಮ್ರಾ, ಮೊಬೈಲ್ ಎಲ್ಲ, ಗ್ಲಾಸ್ ಮತ್ತು ಪಾತ್ರೆಗಳು, ಸುಮಾರು ಐಟಮ್ಸ್ ಉಂಟು, ಕ್ಯಾಮ್ರಾ, ಅದು ಇದು ಎಕ್ಸೆಟ್ರಾ ಸಿಕ್ಕಾಪಟ್ಟೆ ಉಂಟು. ಒಂದು ಇಲ್ಲ ಅನ್ನೋಂಗಿಲ್ಲ ಇದರಲ್ಲಿ ನೋಡಿ. ಹಳೆ ಮೊಬೈಲಿಂದ ಯಾವ ಮೊಬೈಲ್ ಸ್ಟಾರ್ಟ್ ಆಯಿತು ಹಾಗೆ ಸ್ಕ್ರೀನ್ ಎಲ್ಲ ಟೋಟಲ್ ಉಂಟು ನೋಡಿ. ಕ್ಯಾಮ್ರಾಸ ಉಂಟು, ಮತ್ತು ಟಾರ್ಚ್ ಉಂಟು, ಮತ್ತು ನೋಡಿ 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 ಯಾವ ಥರ ಎಲ್ಲ ನೋಡಿ, ಟೆಲಿಫೋನ್ಸ್ ಎಲ್ಲ ಉಂಟು ಇಲ್ಲಿ. ಅದೇ ಶಾಕ್ ಆಗಿದ್ದು ನಾನು, ಈ ಥರನೂ ಕ್ರೇಜ್ ಇರುತ್ತಾ ಮಾರೆ ಅಂತ ಹೇಳಿ. ಸೊ ಹಾಗಾಗಿ ನನಗೆ ಏನು ಮಾತಾಡ್ಲಿಕ್ಕೆ ಆಗಲಿಲ್ಲ. ಬಟ್ ಸೊ ಇದು 3rd ಫ್ಲೋರ್, ಲಾಸ್ಟ್ ಫ್ಲೋರಲ್ಲಿ, ಇಲ್ಲೇ ಲಾಸ್ಟ್ ಫ್ಲೋರಲ್ಲಿ ಏನು ಮಾಡಿದ್ರು, ಒಂದು ಸಣ್ಣದೊಂದು ರೂಮ್ ಟೈಪ್ ಮಾಡಿದ್ರು ಅಲ್ಲಿ. ಬಟ್ ಗೊತ್ತಿಲ್ಲ, ಜಿಮ್ ಏನಾದರೂ ಸಮಥಿಂಗ್ ಇಟ್ಟರು ಇರ್ಬೋದು. ಲಿಫ್ಟ್ ಇದು, ಸೊ ಕೆಳಗಡೆ ಹೋಗಲಿಕ್ಕೆ. ಸೊ ಇಲ್ಲೇ ಮೇಲೆ 3rd ಫ್ಲೋರಲ್ಲಿ ಏನು ಮಾಡಿದ್ರು, ಒಂದು ಮಿನಿ ಕಿಚನ್ ಇಟ್ಟಿದ್ದಾರೆ. ಯಾಕೆಂದರೆ ಈ ಪಾರ್ಟಿ ಗೀಟಿ ಏನಾದರೂ, ಈ ಬ್ಯಾಚುಲರ್ ಏನಾದರೂ ಮಾಡುವಾಗ, ಅವರು ಸ್ವಲ್ಪ ಡ್ರಿಂಕ್ಸ್ ಎಲ್ಲ ಏನಾದ್ರು ಮಾಡುವಾಗ, ಸೊ ಅವ್ರಿಗೊಂದು ಏನಾದರೂ ಒಂದು ಕುಕ್ಕಿಂಗ್ ಏನಾದರೂ ಮಾಡೋದಾದ್ರೆ ಇಲ್ಲೇ ಬಿಸಿ ಮಾಡ್ಕೊಳ್ಳೋದಾದ್ರೆ ಇಲ್ಲಿ ಮಾಡ್ಕೊಳ್ಬೋದು. ಸೊ ಅದಕ್ಕೋಸ್ಕರ ಮುಂದಾಲೋಚನೆಗೆ ಒಂದು ಫ್ಯೂಚರಲ್ಲಿ ಇಟ್ಟಿದ್ದಾರೆ ಆಪ್ಷನ್. ಸೊ ತುಂಬ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ, ಅದೊಂದು ಒಳ್ಳೆ ಖುಷಿ ಆಯಿತು. ಅದು ನೆಕ್ಸ್ಟು ಇನ್ನು ಏನಂದರೆ, ಸೊ ಇದೆ ನೋಡಿ, ಈ ಥರ ಲೈಟಿಂಗ್ಸ್ ಇದೆಲ್ಲ ಉಂಟಲ್ಲ, ತುಂಬ ಕಷ್ಟಪಟ್ಟಿದ್ದಾರೆ ಪಾಪ ಈ ಮನೆ ಕಟ್ಟಲಿಕ್ಕೆ ಅವರು. ಯಾಕೆಂದರೆ ಎಷ್ಟೋ ವರ್ಷದ ಒಂದು ಕನಸಿರ್ತದೆ. ಅವರು ಆ್ಯಕ್ಚುಲಿ ಬಿಲ್ಡರು, ಸೊ ಮನೆಯೆಲ್ಲ ಕಟ್ಟಿ ಸೇಲ್ ಮಾಡ್ತಾರೆ. ಸೊ ಆ ಥರ ಎಲ್ಲ ಅವರು ವರ್ಕ್ ಉಂಟು ಅವ್ರದ್ದು. ಸೊ ನಮ್ಮದು ಪ್ರೋಸೆಸ್ ಏನಂದರೆ ವಾಟರ್ಫಾಲು. ಸೊ ನಮ್ಮದೆಲ್ಲ ಒಂದು ವಾಟರ್ಫಾಲ್ ಕಾಣ್ತಾ ಉಂಟು ನೋಡಿ. ನಮ್ಮದೊಂದು ಒಳ್ಳೆ ವಾಟರ್ಫಾಲ್ ತೋರಿಸ್ತೇನೆ ನಿಮಗೆ. ಸೊ ಆ ವಾಟರ್ಫಾಲ್ ಸಹ ನಾವು ಮಾಡಿಕೊಟ್ಟಿರೋದು. ಸೊ ಅಲ್ಲಿ ಕಾಣ್ತಾ ಉಂಟು ನೋಡಿ, 2nd ಫ್ಲೋರಲ್ಲಿ ಅದೊಂದು ವಾಟರ್ಫಾಲ್ ಒಳ್ಳೆ ಕಾಣ್ತಾ ಉಂಟು ಅವ್ರಿಗೆ. ಸೊ ಅದೊಂದು ತುಂಬ ಹೈಜಿನಿಕ್, ಕ್ರೇಜಿ, ಚೆನ್ನಾಗಿರುತ್ತೆ, ತುಂಬ ಒಳ್ಳೆ ಉಂಟು. ಇಲ್ಲಿ ಲಿಫ್ಟ್ ನೋಡಿ, ಲಿಫ್ಟಲ್ಲಿ ಸಹ ಸುಮಾರು ಒಳ್ಳೆ ಇಟ್ಟಿದ್ದಾರೆ, ಯಾಕಂದರೆ ಏಜ್ ಆದವರಿಗೆಲ್ಲ ಲಿಫ್ಟ್ ಯೂಸ್ ಮಾಡಲಿಕ್ಕೆ. ಸೊ ನಮ್ಮದು ಇಲ್ಲಿ ವಾಟರ್ಫಾಲು, ಸೊ ಕೃಷ್ಣನ ಮೂರ್ತಿ ಉಂಟು, ಡಿಸೈನ್ ಮಾಡಿದ್ದಾರೆ. ಸೊ ಇದು ವಾಟರ್ಫಾಲ್ ನಾವೇ ಮಾಡಿರೋದು. ಸೊ ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಹೀಗೇ ಫಾಲೋ ಮಾಡೋದು ಬರಬೇಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ. ಸೊ ಈ ಥರ ಉಂಟು. ಇಲ್ಲಿ ಏನಂದರೆ 2 ಬೆಡ್ರೂಮ್ ಇರುತ್ತೆ, ಒಂದು ಮಿನಿ, ಇಲ್ಲಿ ಒಂದು ಚಿಕ್ಕದಾಗಿ ಒಂದು ಹಾಲು, ಕೃಷ್ಣನ ಮೂರ್ತಿ ಅದಲ್ಲಿ ನೋಡಿ, ರಾಧಾಕೃಷ್ಣರದು. ಸೊ ಇದು ಏನಂದರೆ ಬಾಲ್ಕನಿ, ಈ ಕಡೆ ಹೊರಗಡೆನೇ ಫುಲ್ ಮೇನಿಂದ ಎಂಟ್ರೆನ್ಸಿಂದ ಬಾಲ್ಕನಿ. ಸೊ ಇಲ್ಲಿ ನೋಡಿ ಇಷ್ಟು ಜನ ಕುತ್ಕೊಂಡಿದ್ದಾರೆ, ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಸೊ ಆಲ್ರೆಡಿ ಓಪನಿಂಗ್ ನಡೀತಾ ಉಂಟು. ಅಲ್ಲಿ ಸ್ಟೇಜ್ ಮೇಲೆಲ್ಲ ಅವರೆಲ್ಲ ಇದು ಮಾಡ್ತಿದ್ದಾರೆ. ಸೊ ನಾನೇನೆಂದರೆ, ಸೊ ಮನೆ ಕೆಳಗಡೆ ಬಂದೆ. ಇದು ವಾಟರ್ಫಾಲ್ ನೋಡಿ, ಮನೆ ಒಟ್ಟು ಟೋಟಲ್ ಇಲ್ಲಿ 2 ವಾಟರ್ಫಾಲ್, ಒಂದು 2nd ಫ್ಲೋರಲ್ಲಿ, ಒಂದು 1st ಫ್ಲೋರಲ್ಲಿ, ಅಂದರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಒಂದು ಮನೆ ಮುಂದೆಗಡೆನೇ ಒಂದು ವಾಟರ್ಫಾಲು. ಸೊ ಹೀಗೇ ಈ ಥರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಹೊರಗಡೆಯಿಂದ, ಸೊ ಕೆಳಗಡೆ ಬಂದೆ ಆಲ್ಮೋಸ್ಟ್ ನೋಡಿ, ಈ ಥರ ಕಾಣ್ತಾ ಉಂಟು ಹೊರಗಡೆಯಿಂದ. ತುಂಬ ಚೆನ್ನಾಗಿದೆ ಮನೆ, ತುಂಬ ಕಷ್ಟಪಟ್ಟು ಕಟ್ಟಿದ್ದಾರೆ. ಸೊ ಅವ್ರಿಗೊಂದು ಶೇರ್ ಮಾಡಿ ಈ ಥರ ವಿಡಿಯೋ. ವಾಟರ್ಫಾಲ್ ಇಲ್ಲಿ ಕಾಣ್ತಾ ಉಂಟು. ಸೊ ಹೀಗೇ ನಮ್ಮದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡೋದು ಬರಬೇಡಿ. ಸೊ ಹೇಗೆ ಉಂಟು ಕಮೆಂಟಲ್ಲಿ ತಿಳಿಸಿ. ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಸೊ ಹೀಗೇ ಸಪೋರ್ಟ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಟಾಟಾ, ಬಾಯ್ ಬಾಯ್.